ಏನು ಸ್ನೇಹಿತರೆ, ಭಾರತದಲ್ಲಿ ಸದ್ಯ ಪ್ರತಿ ನಿಮಿಷಕ್ಕೆ 1.3 ರಿಂದ 1.5 ಲಕ್ಷ ಸೈಬರ್ ವಂಚನೆ ಕೇಸಸ್ ನಡೀತಾ ಇವೆ. ಪ್ರತಿ ಗಂಟೆಗೆ 1 ಕೋಟಿ ರೂಪಾಯಿ ದುಡ್ಡು ಸೈಬರ್ ಕಳ್ಳರ ಪಾಲಾಗ್ತಿದೆ. ಆದರೆ ಇದನ್ನೆಲ್ಲ ದಿಢೀರಂತ ತಡೆಯೋ ಹಾಗಿದ್ದಿದ್ರೆ, ಸಡನ್ ಆಗಿ ಟ್ರಾನ್ಸಾಕ್ಷನ್ ಫ್ರೀಸ್ ಮಾಡೋ ಹಾಗಿದ್ದಿದ್ರೆ ಹೇಗಿರ್ತಾ ಇತ್ತು? ಸೈಬರ್ ವಂಚನೆಯನ್ನೇ ಸಂಪೂರ್ಣ ನಿರ್ನಾಮ ಮಾಡೋಕ್ಕಾಗ್ತಾ ಇತ್ತಲ್ವಾ? ಈಗ ಅಂತಹ ಕ್ರಾಂತಿಕಾರಿ ಪ್ರಯತ್ನಕ್ಕೆ ಸರ್ಕಾರ ಹೆಜ್ಜೆ ಇಟ್ಟಿದೆ. ಸೈಬರ್ ತನಿಖೆಯ ದಿಕ್ಕನ್ನೇ ಬದಲಿಸುವಂತಹ E0 FIR ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಪರಿಚಯಿಸಿದೆ. ಒಂದು ಕಾಲ್ನಲ್ಲೇ FIR ಆಗಬೇಕು, ಆ ರೀತಿ ಮಾಡೋಕೆ ಹೊರಟಿದೆ. ಹಾಗಿದ್ರೆ ಏನಿದು E0 FIR? ಆಟೋಮೆಟಿಕ್ FIR ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ? ಇದರಿಂದ ಸೈಬರ್ ವಂಚನೆ ಹೇಗೆ ಕಮ್ಮಿ ಆಗುತ್ತೆ? ಮೋದಿ ಸರ್ಕಾರ ಸೈಬರ್ ಅಪರಾಧಗಳನ್ನು ಇಷ್ಟೊಂದು ಸೀರಿಯಸ್ ಆಗಿ ತಗೋತಿರೋದು ಯಾಕೆ? ಇದೆಲ್ಲವನ್ನ ಇವತ್ತಿನ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆತನಕ ಮಿಸ್ ಮಾಡಿದೆ ನೋಡಿ. ಏನಿದು E0 FIR? ಸ್ನೇಹಿತರೆ, E0 FIR ಅನ್ನೋದು ಆಟೋಮ್ಯಾಟಿಕ್ ಆಗಿ ಸೈಬರ್ ದೂರುಗಳನ್ನು FIR ಅನ್ನಾಗಿಸೋ ಹೊಸ ಸಿಸ್ಟಮ್. ಇಷ್ಟು ದಿನ ಏನಾಗ್ತಾ ಇತ್ತು, ಯಾರಾದರೂ ಸೈಬರ್ ಅಪರಾಧ ಆಗಿದೆ ಅಂತ NCRP ಪೋರ್ಟಲ್ಗೆ ಕಂಪ್ಲೇಂಟ್ ಮಾಡಿದ್ರೆ ಅಥವಾ ರಾಷ್ಟ್ರೀಯ ಸೈಬರ್ ಸಹಾಯವಾಣಿ 1930ಗೆ ಕಾಲ್ ಮಾಡಿದ್ರೆ ಕಂಪ್ಲೇಂಟ್ ಆಗಿ FIR ಆಗೋಕ್ಕೆ ಸಾಕಷ್ಟು ಟೈಮ್ ತಗೊಳ್ತಾ ಇತ್ತು. ಯಾಕಂದರೆ ಸೈಬರ್ ಕರೆಗಳನ್ನು ಸ್ವೀಕರಿಸಿದ ಪೊಲೀಸರು ತಾವೇ ಖುದ್ದು ಕಂಪ್ಲೇಂಟ್ಗಳನ್ನು ಸ್ಕ್ರೀನಿಂಗ್ ಮಾಡ್ತಾಯಿದ್ರು. ಅಂದರೆ ಕಂಪ್ಲೇಂಟ್ ಸರಿ ಇದೆಯಾ, ತಗೋಬೋದಾ, ಅಥವಾ ಅಷ್ಟೊಂದು ಮಹತ್ವದ್ದಿಲ್ವಾ, ಸುಳ್ಳು ಕಂಪ್ಲೇಂಟಾ ಎಲ್ಲ ಚೆಕ್ ಮಾಡ್ತಾಯಿದ್ರು. ಸಿವಿಲ್ ಕೇಸಾ, ಕ್ರಿಮಿನಲ್ ಅಪರಾಧನ, ಸೈಬರ್ ಕ್ರೈಮ್ ಆದರೂ ಯಾವ ರೀತಿ ಅಪರಾಧ, ಹಣಕಾಸು ವಂಚನೆನ, ಸೋಷಿಯಲ್ ಮೀಡಿಯಾ ಕಿರುಕುಳನ, ಡೇಟಾ ಕದಿಯುವಿಕೆನ, ಈ ಪ್ರಕರಣಕ್ಕೆ ಎಷ್ಟು ಮಹತ್ವ ಕೊಡಬೇಕು, ದೂರು ಕೊಡೋರು, ಸಂತ್ರಸ್ತರ ವಿವರ, ಬ್ಯಾಂಕ್ ಟ್ರಾನ್ಸಾಕ್ಷನ್ ಸ್ಕ್ರೀನ್ಶಾಟ್, SMS ಕಾಲ್ ರೆಕಾರ್ಡ್, ಶಂಕಿತರ ಅಕೌಂಟ್ ಮಾಹಿತಿ, ಹೀಗೆ ಸಾಕಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ. ಈ ಥರ ಪ್ರತಿಯೊಂದನ್ನು ಖುದ್ದು ತಾವೇ ಚೆಕ್ ಮಾಡ್ತಾಯಿದ್ರು. ನಂತರ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗೆ ಆ ಪ್ರಕರಣವನ್ನು ಅಸೈನ್ ಮಾಡ್ತಾಯಿದ್ರು. ಆ ಅಧಿಕಾರಿ ಮತ್ತೆ ದೂರುದಾರರನ್ನ ಸಂಪರ್ಕಿಸಿ FIR ಹಾಕಬೇಕಾಗ್ತಿತ್ತು. ಆದರೆ ಇದರಿಂದ ಸಾಕಷ್ಟು ಟೈಮ್ ವೇಸ್ಟ್ ಆಗ್ತಿತ್ತು. ಕೆಲ ಕಾನೂನು ಸಂಬಂಧಪಟ್ಟ ಸಂಸ್ಥೆಗಳ ಪ್ರಕಾರ 48 ರಿಂದ 72 ಗಂಟೆ ತಗೊಳ್ತಾ ಇತ್ತು. ಆದರೆ ಇದರಿಂದ ತನಿಖಾಧಿಕಾರಿಗಳಿಗೆ ಗೋಲ್ಡನ್ ಅವರ್ ಮಿಸ್ ಆಗ್ತಾ ಇತ್ತು. ಗೋಲ್ಡನ್ ಅವರ್ ಅಂದರೆ ಅಪರಾಧ ನಡೆದ ಮೊದಲ ಕೆಲ ಗಂಟೆಗಳು. ಸಾಮಾನ್ಯವಾಗಿ ಈ ಪದವನ್ನು ಆಕ್ಸಿಡೆಂಟ್ ನಡೆದಾಗ ಅಥವಾ ಮೆಡಿಕಲ್ ಎಮರ್ಜೆನ್ಸಿಗೂ ಯೂಸ್ ಮಾಡ್ತಾರೆ. ಯಾಕಂದರೆ ಆ ಟೈಮ್ನಲ್ಲಿ ಬೇಗ ಅಪಘಾತಕ್ಕೆ ಒಳಗಾದವರನ್ನು ಅಥವಾ ಆರೋಗ್ಯ ಹಾಳಾದವರನ್ನ ಕೂಡಲೇ ಆಸ್ಪತ್ರೆಗೆ ಕರ್ಕೊಂಡು ಹೋದರೆ ಪ್ರಾಣ ಉಳಿಯೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ. ಅದೇ ರೀತಿ ಸೈಬರ್ ಅಪರಾಧ ನಡೆದ ಮೊದಲ ಕೆಲ ಗಂಟೆಗಳಲ್ಲೇ ಬೇಗ ಕೇಸ್ ಹಾಕಿ ಅಗತ್ಯ ಕ್ರಮಗಳನ್ನು ತಗೊಂಡ್ರೆ ವಂಚಕರ ಅಕೌಂಟ್ಗೆ ಹಣ ವರ್ಗಾವಣೆ ಆಗೋದನ್ನು ಬ್ಲಾಕ್ ಮಾಡಬಹುದು. ಒಂದು ವೇಳೆ ಟ್ರಾನ್ಸ್ಫರ್ ಆಗಿದ್ರೂ ಕೂಡ ಅದನ್ನು ಫ್ರೀಸ್ ಮಾಡಬಹುದು. ಆ ಅಕೌಂಟನ್ನು ವಾಪಸ್ ತಗೊಳ್ಳೋಕ್ಕೂ ಈಸಿ ಆಗುತ್ತೆ. ಬ್ಯಾಂಕ್ಗಳು 24/7 ಫ್ರಾಡ್ ಲೈನ್ ಓಪನ್ ಇಟ್ಕೊಂಡಿರ್ತವೆ. ವಂಚನೆಯಾದ ತಕ್ಷಣ ಇನ್ಫಾರ್ಮ್ ಮಾಡಿದ್ರೆ ಹಣ ವಂಚಕರ ಅಕೌಂಟ್ ಸೇರೋದನ್ನು ನಿಲ್ಲಿಸಬಹುದು. UPI, ನೆಫ್ಟ್, RTGS ಯಾವುದೇ ರೀತಿ ಹಣ ವರ್ಗಾವಣೆಯಾಗಿದ್ರೂ ಕೂಡ ರಿಕವರ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ಬೋದು. ಒಂದು ವೇಳೆ ಟ್ರಾನ್ಸ್ಫರ್ ಆಗಿದ್ರೂ ಆ ರಿಸೀವರ್ ಅಕೌಂಟನ್ನು ಫ್ರೀಸ್ ಮಾಡೋ ಮೂಲಕ ಅಲ್ಲಿಂದ ಮುಂದೆ ದುಡ್ಡೆಲ್ಲಿಗೂ ಹೋಗದೇ ಇರೋ ಥರ ನೋಡ್ಕೋಬೋದು. ಜೊತೆಗೆ ಯಾವುದೇ ಅಪರಾಧದಂತೆ ಸೈಬರ್ ಕ್ರೈಮ್ನಲ್ಲಿ ಕೂಡ ಈ ಆರಂಭಿಕ ಅವಧಿಯಲ್ಲಿ ಅಪರಾಧಿಗಳು ಅಗತ್ಯ ಸಾಕ್ಷ್ಯಗಳನ್ನು ಬಿಟ್ಟಿರ್ತಾರೆ. ಮಾಲ್ವೇರ್ ಹಾಕೋಕೆ ಬಳಸಿದ ರ್ಯಾಮ್ ಕಂಟೆಂಟ್, ಫಿಶಿಂಗ್ ಸೇರಿದ ಹಾಗೆ ಬೇರೆ ಬೇರೆ ಕಮಾಂಡ್ ಕಳಿಸೋಕೆ ಬಳಸಿದ ಆಕ್ಟಿವ್ ನೆಟ್ವರ್ಕ್ ಕನೆಕ್ಷನ್, OTP ನೋಡೋಕೆ ಬಳಸಿದ ರನ್ನಿಂಗ್ ಪ್ರಾಸೆಸರ್ಸ್, ಸಿಸ್ಟಮ್ ಲಾಗಿನ್ ದಾಖಲೆ, ಹೀಗೆ ಈ ಗೋಲ್ಡನ್ ಅವರ್ನಲ್ಲಿ ಸಾಕಷ್ಟು ಸಾಕ್ಷ್ಯಗಳು ಸಿಗ್ತವೆ. ಆದರೆ ಅಪರಾಧ ನಡೆಸಿದ ತಕ್ಷಣ ಸೈಬರ್ ಕಳ್ಳರು ಒಂದೋ ಈ ಸಾಕ್ಷ್ಯಗಳನ್ನು ಅಳಿಸೋಕೆ ಟ್ರೈ ಮಾಡಿರ್ತಾರೆ, ಇಲ್ಲ ಇವೆಲ್ಲ ಓವರ್ ರೈಟ್ ಮಾಡಿರ್ತಾರೆ. ಹೀಗಾಗಿ ಈ ಗೋಲ್ಡನ್ ಅವರ್ ಸೈಬರ್ ಕಳ್ಳರನ್ನ ಪತ್ತೆ ಹಚ್ಚೋಕೆ ಪೊಲೀಸರಿಗೆ ತುಂಬ ಇಂಪಾರ್ಟೆಂಟ್. ಆದರೆ FIR ಲೇಟ್ ಆಗ್ತಿದ್ದರಿಂದ ಇದೆಲ್ಲ ಮಿಸ್ ಆಗ್ತಾ ಇತ್ತು. ಆದ್ರೀಗ E0 FIR ಮೂಲಕ ಕೆಲವೇ ಸೆಕೆಂಡ್ಗಳಲ್ಲಿ ಕಳ್ಳರನ್ನ ತಲುಪಬಹುದು. ಒಂದೇ ಕಾಲ್ನಲ್ಲಿ FIR ದಾಖಲು. ಸ್ನೇಹಿತರೆ, E0 FIR ವ್ಯವಸ್ಥೆ ಅಡಿ FIR ದಾಖಲಿಸೋಕೆ ಪೊಲೀಸರು ಇರಲೇಬೇಕು ಅಂತಿಲ್ಲ. ಆ ರೀತಿ ವ್ಯವಸ್ಥೆ ಮಾಡಲಾಗಿದೆ. ರಾಷ್ಟ್ರೀಯ ಸೈಬರ್ ಸಹಾಯವಾಣಿಗೆ ಕಾಲ್ ಮಾಡಿದ್ರೆ ಸಾಕು, 10 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಮೌಲ್ಯದ ಸೈಬರ್ ವಂಚನೆ ಆಗಿದ್ರೆ ಸಾಫ್ಟ್ವೇರ್ ತನ್ನಿಂತಾನೇ ಸ್ಕ್ರೀನಿಂಗ್ ನಡೆಸಿ FIR ಹಾಕೊಂಡು ಬಿಡುತ್ತೆ. ಆದರೆ ಆಟೋಮೆಟಿಕ್ ಆಗಿ ಸಂಬಂಧಪಟ್ಟ ಸೈಬರ್ ಪೊಲೀಸ್ ಸ್ಟೇಷನ್ಗಳಿಗೆ ಕೇಸನ್ನು ಟ್ರಾನ್ಸ್ಫರ್ ಮಾಡುತ್ತೆ. ಹೀಗಾಗಿ ದೂರು ದಾಖಲಾದ ಕೆಲವೇ ನಿಮಿಷಗಳಲ್ಲಿ ಪೊಲೀಸರು ಕಾರ್ಯಪ್ರವೃತ್ತರಾಗಬೇಕಾಗತ್ತೆ. ಗೋಲ್ಡನ್ ಅವರ್ನ ಬಳಸ್ಕೊಂಡು ಹಣ ವಂಚಕರ ಅಕೌಂಟ್ ಸೇರಿದ್ರೂ ಕೂಡ ಅಲ್ಲಿಂದ ಬೇರೆ ಕಡೆಗೆ ಹೋಗದೆ ಅದನ್ನು ಅಲ್ಲೇ ಫ್ರೀಸ್ ಮಾಡೋದನ್ನು ಅವರು ಪ್ರಯತ್ನ ಪಡಬೇಕು. ಸೈಬರ್ ಕಳ್ಳರನ್ನು ಪತ್ತೆ ಹಚ್ಚಿ ಶಿಕ್ಷೆಗೂ ಕೂಡ ಗುರಿಪಡಿಸಬೇಕು. ಸದ್ಯ ಇಂತಹ E0 FIR ವ್ಯವಸ್ಥೆಯನ್ನು ಸದ್ಯ ಪೈಲಟ್ ಪ್ರಾಜೆಕ್ಟ್ ಆಗಿ ಪ್ರಾಯೋಗಿಕವಾಗಿ ಕೇಂದ್ರ ಗೃಹ ಇಲಾಖೆ ದಿಲ್ಲಿಯಲ್ಲಿ ಪರಿಚಯಿಸಿದೆ.
ಮುಂದಿನ ದಿನಗಳಲ್ಲಿ ಇದು ದೇಶದಾದ್ಯಂತ ಜಾರಿಯಾಗುತ್ತೆ ಅಂತ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಹೇಳಿದ್ದಾರೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ 3 ನೈಟ್ 4 ಡೇಸ್ ಟ್ರಿಪ್. ಇದು ಆಫರ್ ಪ್ರೈಸ್ ಕೇವಲ 32,500 ರೂಪಾಯಿ. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ಇರುತ್ತೆ, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೇಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ ಜೂನ್ 25ನೇ ತಾರೀಕು. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೂಡಲೇ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ BNSS ನ ಸೆಕ್ಷನ್ 173(1) ಮತ್ತು 1(2) ನಲ್ಲಿ ಈ ತರ ಭೌಗೋಳಿಕ ನ್ಯಾಯವ್ಯಾಪ್ತಿ ಅಂದ್ರೆ ಟೆರಿಟೋರಿಯಲ್ ಜ್ಯೂರಿಸ್ಡಿಕ್ಷನ್ ನಿರ್ಬಂಧ ಇಲ್ಲದೆ ಆನ್ಲೈನ್ FIR ಮಾಡೋ ವ್ಯವಸ್ಥೆ ಇರಬೇಕು ಅಂತ ಹೇಳಲಾಗಿತ್ತು. ಅದನ್ನ ಬಳಸಿಕೊಂಡು ಈಗ E0 FIR ವ್ಯವಸ್ಥೆಯನ್ನ ತರಲಾಗ್ತಾ ಇದೆ. ಹೀಗಾಗಿ ದೇಶದಲ್ಲಿ ಎಲ್ಲೇ ಸೈಬರ್ ವಂಚನೆ ನಡೆಯಲಿ ಕ್ವಿಕ್ ಆಗಿ FIR ದಾಖಲಾಗಿ ಪೊಲೀಸರು ಆಕ್ಷನ್ಗೆ ಇಳಿಬಹುದಾಗಿದೆ. ಕೊಲೆ ಸುಲಿಗೆಗಿಂತ ಹೆಚ್ಚಾಗ್ತಾ ಇದೆ ಸೈಬರ್ ಅಪರಾಧ. ಸ್ನೇಹಿತರೆ, ಇತ್ತೀಚೆಗೆ ಸೈಬರ್ ಅಪರಾಧಗಳ ಪ್ರಮಾಣ ವಿಪರೀತ ಏರಿಕೆಯಾಗ್ತಿದೆ. ಡಿಜಿಟಲ್ ಅರೆಸ್ಟ್ ಯಾವ ರೀತಿ ಹಾವಳಿ ಇಟ್ಟಿತ್ತು ಅಂತ ನೀವೆಲ್ಲ ಇತ್ತೀಚೆಗಷ್ಟೇ ನೋಡಿದ್ರಿ. ಖುದ್ದು ಪ್ರಧಾನಮಂತ್ರಿ ಈ ರೀತಿ ಡಿಜಿಟಲ್ ಕಳ್ಳತನ ನಡೀತಾ ಇದೆ, ಎಚ್ಚರವಾಗಿರಿ ಅಂತ ಬಿಡಿಸಿ ಹೇಳೋ ಮಟ್ಟಿಗೆ, PM ಹೇಳೋ ಮಟ್ಟಿಗೆ ಅದು ದೇಶವನ್ನ ಕಾಡಿತ್ತು. ಅಂಕಿ ಅಂಶಗಳು ಕೂಡ ಇದೇ ವಿಚಾರವನ್ನ ಹೇಳ್ತಿವೆ. 2021ರಲ್ಲಿ ಇಡೀ ದೇಶದಲ್ಲಿ 1.3 ಲಕ್ಷ ಸೈಬರ್ ಪ್ರಕರಣಗಳು ದಾಖಲಾಗಿದ್ವು. ಆದರೆ 2024ರಲ್ಲಿ ಇದು ಬರೋಬ್ಬರಿ 17 ಲಕ್ಷಕ್ಕೆ ಏರಿಕೆಯಾಗಿದೆ. ಅಂದರೆ 4 ವರ್ಷದಲ್ಲಿ 1147% ಸೈಬರ್ ಪ್ರಕರಣಗಳಲ್ಲಿ ಏರಿಕೆಯಾಗಿದೆ. 10 ಪಟ್ಟು ಆನ್ಲೈನ್ ಅಪರಾಧಗಳು ಜಾಸ್ತಿಯಾಗಿವೆ. ಹಣದ ವಿಚಾರದಲ್ಲೂ ಕೂಡ ಅಷ್ಟೇ. 2021ರಲ್ಲಿ ಸೈಬರ್ ಕಳ್ಳರು 551 ಕೋಟಿ ರೂಪಾಯಿ ಲಪಟಾಯಿಸಿದರು. 2024ರಲ್ಲಿ ಇದು 23,000 ಕೋಟಿಗೆ ಜಂಪ್ ಆಗಿದೆ. 4 ವರ್ಷದಲ್ಲಿ ಡಿಜಿಟಲ್ ಕಳ್ಳರು ಜನರಿಗೆ 33,000 ಕೋಟಿ ರೂಪಾಯಿ ಮೋಸ ಮಾಡಿದ್ದಾರೆ. ದಿನಕ್ಕೆ ಸರಾಸರಿ 7,000 ಸೈಬರ್ ಕ್ರೈಮ್ ದೂರುಗಳು ದಾಖಲಾಗ್ತಿವೆ. ಅಂದರೆ ಪ್ರತಿ 12 ಸೆಕೆಂಡ್ಗೊಂದು ಸೈಬರ್ ವಂಚನೆ ನಡೀತಾ ಇದೆ. ಅದರಲ್ಲೂ ಟೈರ್ 2, ಟೈರ್ 3 ನಗರಗಳು ಡಿಜಿಟಲ್ ಕ್ರೈಮ್ಗಳ ಹಾಟ್ಸ್ಪಾಟ್ ಆಗ್ತಿವೆ. UPI ಆಧಾರ್ನಿಂದ ಡಿಜಿಟಲೈಸೇಷನ್ ಜಾಸ್ತಿ ಆಗ್ತಿದ್ದ ಹಾಗೆ ಕಳ್ಳರು ಕೂಡ ಮನೆಗೆ ನುಗ್ಗೋದು, ಚೈನ್ ಕದಿಯೋದು ಇದೆಲ್ಲ ಮಾಡೋದನ್ನು ಬಿಟ್ಟು ಅದನ್ನು ಕಮ್ಮಿ ಮಾಡಿ ಅವರು ಕೂಡ ಹೈಟೆಕ್ ಆಗ್ತಾ ಇದ್ದಾರೆ. ಅವರು ಕೂಡ ಡಿಜಿಟಲ್ ಕಳ್ಳರಾಗ್ತಾ ಇದ್ದಾರೆ. ಇತ್ತೀಚೆಗೆ ಬೆಂಗಳೂರು ಸಿಟಿ ಕಮಿಷನರ್ ದಯಾನಂದ್ ಅವರು ಮತ್ತೆ ಟ್ರಾಫಿಕ್ ಕಮಿಷನರ್ ಅನುಚೇತ್ ಅವರು ನಿಖಿಲ್ ಕಾಮತ್ ಪಾಡ್ಕಾಸ್ಟ್ ನಲ್ಲಿ ಹೇಳ್ತಾ ಇದ್ರು, ಕನ್ವೆನ್ಷನಲ್ ಕ್ರೈಮ್ಗಿಂತ ನಾವು ಸೈಬರ್ ಕ್ರೈಮ್ ಅಥವಾ ಎಕನಾಮಿಕ್ ಕ್ರೈಮ್ಗೆ ಮೂವ್ ಆಗ್ತಾ ಇದ್ದೀವಿ. ಅಂದ್ರೆ ಸರಗಳತನ, ಮೊಬೈಲ್ಗಳತನ, ಆಸ್ತಿ ಕಬಳಿಕೆ ಈ ತರದ ಅಪರಾಧಗಳಿಂದ ಐಡೆಂಟಿಟಿ ಥೆಫ್ಟ್ ಅಂದ್ರೆ ನಿಮ್ಮ ಆಧಾರ್ ಪ್ಯಾನ್ನಲ್ಲಿ ಬೇರೆಯವರು ಅಕೌಂಟ್ ಮಾಡ್ಕೊಳ್ಳೋದು, ರ್ಯಾನ್ಸಮ್ ವೇರ್ ದಾಳಿ, ಡಿಜಿಟಲ್ ವಂಚನೆ, ಫಿಶಿಂಗ್ ಈ ಥರ ಆನ್ಲೈನ್ ಅಪರಾಧಗಳು ಹೆಚ್ಚಾಗ್ತಿವೆ. ಬೆಂಗಳೂರಲ್ಲಿ ಬಹುತೇಕ 20-25% ಇಂಥ ಕೇಸೇ ಇವೆ. ವೈಟ್ ಫೀಲ್ಡ್ ಹಾಗೆ ಎಲೆಕ್ಟ್ರಾನಿಕ್ ಸಿಟಿ, HSR ಲೇಔಟ್, BTM ಲೇಔಟ್ನಂಥ IT ಹಬ್ಗಳಿರೋ ಬೆಂಗಳೂರು ಆಗ್ನೇಯ ಭಾಗದಲ್ಲೆಲ್ಲ ಆಲ್ರೆಡಿ 40-45% ಕ್ರಾಸ್ ಮಾಡಿದೆ ಇಂಥ ಕೇಸ್ಗಳು. ಇಲ್ಲೆಲ್ಲ ಅರ್ಧಕ್ಕರ್ಧ ಕಂಪ್ಲೇಂಟ್ಗಳು ಕೇವಲ ಸೈಬರ್ ಅಪರಾಧಗಳಿಗೆ ಸಂಬಂಧಪಟ್ಟಿದ್ದೇ ಬರ್ತಾ ಇವೆ. ಹೀಗಾಗಿ ಅಪರಾಧ ಜಗತ್ತು ಬದಲಾಗ್ತಾ ಇದೆ. ಅದಕ್ಕೆ ತಕ್ಕಂತೆ ಪೊಲೀಸಿಂಗ್ ಕೂಡ ಚೇಂಜ್ ಆಗಬೇಕು. ಈ ನಿಟ್ಟಿನಲ್ಲಿ ಈ ZERO FIR ಅನ್ನೋದು ಒಳ್ಳೆ ಹೆಜ್ಜೆನೆ. ಆದರೆ ZERO FIR ಆದ ಕೂಡಲೇ ಸಾಕಾಗಲ್ಲ, ಪೊಲೀಸ್ ಸಿಬ್ಬಂದಿ ಬೇಕಲ್ಲ. ಈಗ ಆಟೋಮೆಟಿಕ್ FIR ಅಂದ ತಕ್ಷಣ ಈಗ ದೇಶದಲ್ಲಿ ಇಷ್ಟೊಂದು ಸಾವಿರಾರು ಕೇಸ್ ದಿನದಿನನೂ ಆಗ್ತಿರ್ಬೇಕಾದ್ರೆ ಸಾವಿರಾರು ಕೇಸ್ಗಳು FIR ಆಗ್ತವೆ. ತನಿಖೆ ಮಾಡೋಕ್ಕೆ ಅಧಿಕಾರಿಗಳು, ಪೊಲೀಸ್ ಇಲಾಖೆಯಲ್ಲಿ ಮ್ಯಾನ್ ಪವರ್, ಅದರಲ್ಲೂ ಕೂಡ ಸೈಬರ್ ಅಪರಾಧಗಳನ್ನು ಹ್ಯಾಂಡಲ್ ಮಾಡೋಕ್ಕೆ ತರಬೇತಿ ಪಡೆದ ಮ್ಯಾನ್ ಪವರ್ ಅದು ಕೂಡ ಇಂಪಾರ್ಟೆಂಟ್ ಅಲ್ಲ. ಆ ನಿಟ್ಟಿನಲ್ಲೂ ಹೆಜ್ಜೆ ಇಡಬೇಕು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.